ತುಂಬಾ ಜನ ಟೀಚರ್ ಆಸ್ಪಿರೆಂಟ್ಸು ಹಗಲು ರಾತ್ರಿ ಕಷ್ಟಪಟ್ಟು ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಗೆಸ್ಟ್ ಫ್ಯಾಕಲ್ಟಿ ಸಹ ಕೆಲಸ ಮಾಡಿಕೊಂಡು ಒಂದು ಟೀಚರ್ ಪರ್ಮನೆಂಟ್ ಗೌರ್ಮೆಂಟ್ ಟೀಚರ್ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬಾ ಆಸೆ ಇಟ್ಕೊಂಡು ವರ್ಷಾನುಗಟ್ಲೆಯಿಂದ ಕಷ್ಟಪಟ್ಟು ಓದೋರ್ಗೆ ಒಂದು ಕಡೆ ನಿಮಗೆ ಸಿಹಿ ಸುದ್ದಿ ಆದ್ರೆ ನನಗೆ ಸ್ವಲ್ಪ ಬೇಜಾರಾಗುತ್ತೆ. ಯಾಕೆಂದ್ರೆ ತುಂಬಾ ಕಡಿಮೆ ಪೋಸ್ಟ್ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು ಯಾವ್ಯಾವ ಪೋಸ್ಟ್ ಎಷ್ಟು ಪೋಸ್ಟ್ ಕರೆದಿದ್ದಾರೆ ನಾನು ಲಾಸ್ಟ್ ವೀಕ್ ಹೇಳಿದ್ದೆ. ಅಂದ್ರೆ ಲಾಸ್ಟ್ ವೀಕು ಎಷ್ಟು ಟಿ ಎಕ್ಸಾಮ್ಸ್ ಯಾವಾಗ ಆಗುತ್ತೆ, ನೋಟಿಫಿಕೇಶನ್ಸ್ ಯಾವಾಗ ಆಗುತ್ತೆ ಅಂತ ಹೇಳಿ ಅದ್ರ ಪ್ರಕಾರ ಟಿ ಎಕ್ಸಾಮ್ಸ್ ನೋಟಿಫಿಕೇಶನ್ಸ್ ಆಗಿದೆ. ಟಿ ನೋಟಿಫಿಕೇಶನ್ ಆದ್ಮೇಲೆ ತುಂಬಾ ಜನ ಅದನ್ನ ಅಪ್ಲೈ ಮಾಡಿ ಈಗೇನು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಇದಾದ್ಮೇಲೆ ಸಿ ಟಿ ಯಾವಾಗ ಅಂತ ಹೇಳ್ಬಿಟ್ಟು ತುಂಬಾ ಜನ ಆಸ್ಪಿರೆಂಟ್ಸ್ ಟಿ ಬೇಡ ಸರ್ ಸಿ ಮಾಡಿಸಿ, ಟಿ ಬೇಡ ನಮ್ದೆಲ್ಲ ಪಾಸ್ ಆಗಿದೆ ಅಂತ ಹೇಳಿ. ಬಟ್ ಪಾಸ್ ಆಗಿರೋದು ಅಷ್ಟೆಲ್ಲ, ಫೇಲ್ ಆಗಿರೋದು ನೋಡ್ಬೇಕಾಗುತ್ತೆ, ಯಾರು ಬರ್ದೇ ಇಲ್ಲ ಅವ್ರದ್ದು ನೋಡ್ಬೇಕಾಗುತ್ತೆ. ಹಂಗಾಗಿ ಟಿ ಎಕ್ಸಾಮ್ ಮಾಡಿಸೋದಕ್ಕೆ ನಾವು ತುಂಬಾ ಪ್ರಯತ್ನ ಪಟ್ಟು ನಾವು ಟಿ ಎಕ್ಸಾಮ್ ಮಾಡಿಸಿದ್ವಿ. ಅದಾದ್ಮೇಲೆ ಇವಾಗ ಸಿ ಎಕ್ಸಾಮ್ಸ್ ಯಾವಾಗ ಅಂತ ಹೇಳಿ ತುಂಬಾ ಜನ ಆಸ್ಪಿರೆಂಟ್ಸ್ ಟೀಚರ್ ಆಸ್ಪಿರೆಂಟ್ಸ್ ಕೇಳಿದ್ರ. ನಾನು ನಿನ್ನೆ ಡಿಪಾರ್ಟ್ಮೆಂಟ್ ವಿಸಿಟ್ ಮಾಡಿ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಅವರಿಗೆ ನಾನು ಲಾಸ್ಟ್ ಮಂತ್ ಮಿನಿಸ್ಟರ್ ಸರ್ಗೆ ಭೇಟಿ ಮಾಡಿ ಮಧು ಬಂಗಾರಪ್ಪ ಸರ್ಗೆ ಮನವಿ ಮಾಡಿದ್ದೆ, ಸ್ವಲ್ಪ ಆದಷ್ಟು ಬೇಗ ಸಿ ಎಕ್ಸಾಮ್ಸ್ ಮಾಡಿ ಮತ್ತೆ ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಕರಿಬೇಕು ಅಂತಾನೆ ಹೇಳಿದ್ದೆ. PSTR, GPSTR ಮತ್ತೆ HSTR ಆಗಿರ್ಬೋದು, ಮತ್ತೆ PU ಲೆಕ್ಚರರ್, ಅಸಿಸ್ಟೆಂಟ್ ಪ್ರೊಫೆಸರ್ ಇದೆಲ್ಲ ನೋಟಿಫಿಕೇಶನ್ಸ್ ಆಗಬೇಕು. ಇದ್ರ ಜೊತೆ ದೈಹಿಕ ಶಿಕ್ಷಕರದು ಅಷ್ಟೇ ನೋಟಿಫಿಕೇಶನ್ಸ್ ಆಗಬೇಕು ಅಂತ ಹೇಳಿ ಎಲ್ಲ ಡಿಪಾರ್ಟ್ಮೆಂಟ್ ವೈಸ್ ನಾವು ಮನವಿ ಮಾಡ್ಕೊತಾ ಇದೀವಿ. ಆದ್ರೆ ನಿನ್ನೆ ಶಾಲಾ ಶಿಕ್ಷಣ ಇಲಾಖೆಗೆ ನಾವು ಭೇಟಿ ಮಾಡಿದಾಗ ಅಲ್ಲಿ ಗೊತ್ತಿರೋ ಮಾಹಿತಿ ಪ್ರಕಾರ ಏನಂದ್ರೆ ಟೋಟಲ್ ಪೋಸ್ಟ್ PSTR, GPSTR, HSTR ನೋಟಿಫಿಕೇಶನ್ಸ್ ಅಂದ್ರೆ ಟೋಟಲ್ ವೇಕೆನ್ಸಿ 10,267 ವೇಕೆನ್ಸಿ ಕರೀತಾ ಇರೋದು. ಅದರಲ್ಲಿ 5,267 ಪೋಸ್ಟ್ HK ಇದೆ. HK ಕ್ಯಾಂಡಿಡೇಟ್ಸ್ಗೆ ಒಂದು 7 ಡಿಸ್ಟ್ರಿಕ್ಟ್ಸ್ಗೆ 5,267 ಪೋಸ್ಟ್ ಇದೆ. ಈ ನೋಟಿಫಿಕೇಶನ್ಸ್ ಯಾವಾಗ ಆಗುತ್ತೆ, ಇದರಲ್ಲಿ ರ್ಯಾಷನಲೈಸ್ ಮಾಡಿಕೊಂಡು ನೋಟಿಫಿಕೇಶನ್ಸ್ನೆಲ್ಲ ಒಂದು PSTR, GPSTR, HSTR 3 ಕರೀತಾ ಇದ್ದಾರೆ. ಈ 3 ನೋಟಿಫಿಕೇಶನ್ಸ್ ಯಾವಾಗ ಆಗುತ್ತೆ ಅಂದ್ರೆ ನವೆಂಬರ್ ಫಸ್ಟ್ ವೀಕ್ ನೋಟಿಫಿಕೇಶನ್ಸ್ ಆಗುತ್ತೆ. ಇದ್ರ ಜೊತೆ ನಾನ್ ಎಚ್ ಕೆದು ಎಷ್ಟು ಸಾವಿರ ಪೋಸ್ಟ್ ಇದೆ ಅಂತಂದ್ರೆ 5,000 ಪೋಸ್ಟ್ ಇದೆ. 5,000 ಪೋಸ್ಟ್ ಎರಡು ಒಟ್ಟಿಗೆ ಕರೀತಾ ಇರೋದು. ನಾವೇ ಮನವಿ ಮಾಡ್ಕೊಂಡಿದ್ವಿ ನಂಬರ್ ಆಫ್ ಪೋಸ್ಟ್ ಟೀಚರ್ಸ್ ವೇಕೆನ್ಸಿ ಸುಮಾರು 70,727 ಹುದ್ದೆ ಖಾಲಿ ಇದೆ ಅಂತ ಹೇಳಿ. ಧಾರವಾಡದಲ್ಲಿ ನಾವು ದೊಡ್ಡ ಮಟ್ಟಕ್ಕೆ ಪ್ರೊಟೆಸ್ಟ್ ಮಾಡಿದ್ವಿ. ಸುಮಾರು 50,000 to 60,000 ಜನ ವಿದ್ಯಾರ್ಥಿಗಳು ಸೇರ್ಕೊಂಡು ಆ ಒಂದು ಪ್ರತಿಫಲ ಇವತ್ತು ಒಂದೊಂದು ಕೆಲವೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ನೋಟಿಫಿಕೇಶನ್ಸ್ ಆಗ್ತಾ ಇದೆ. ಬಟ್ ಆದ್ರೆ 70,727 ಹುದ್ದೆಯಲ್ಲಿ 10,267 ಹುದ್ದೆ ಅಷ್ಟೇ ಕರೀತಾ ಇರೋದು ಇವಾಗ ಟೀಚರ್ಸ್ ವೇಕೆನ್ಸಿ. ಅದರಲ್ಲೂ PSTR, GPSTR, HSTR ನನಗೆ ತುಂಬಾ ಬೇಜಾರಾಗುತ್ತೆ. ಏನಪ್ಪಾ ಅಂದ್ರೆ 10 to 15% ವೇಕೆನ್ಸಿ ಅಷ್ಟೇ ಕರೆದಿರೋದು ಅಂತಂದ್ರೆ ಆಲ್ಮೋಸ್ಟ್ 85% ವೇಕೆನ್ಸಿ ಹೆಂಗೆ ಇಟ್ಟಿದ್ದಾರೆ. ನಾನ್ ಡಿಮ್ಯಾಂಡ್ ಮಾಡಿದ್ದು ಸುಮಾರು 30,000 ವೇಕೆನ್ಸಿ ಆದ್ರೂ ಈ ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ನೋಟಿಫಿಕೇಶನ್ ಅಂದ್ರೆ ವೇಕೆನ್ಸಿ ಕಾಲ್ ಆಗ್ಲೇಬೇಕು ಅಂತ ಹೇಳಿ ನಾವು ಡಿಮ್ಯಾಂಡ್ ಮಾಡಿ ಹೋರಾಟ ಮಾಡಿದ್ದು. ಆದ್ರೆ ಶಿಕ್ಷಣ ಇಲಾಖೆಯಿಂದ ತುಂಬಾ ಕಡಿಮೆ ಇದೆ. ನಾವು ನಾನಂತೂ ಖಂಡಿಸ್ತೀನಿ, ಇದ್ರ ವಿರುದ್ಧ ನಾನು ಮತ್ತೆ ಹೋರಾಟ ಮಾಡೇ ಮಾಡ್ತೀನಿ. ಬಟ್ ಈಗ ಆಗಿರೋ ಒಂದು ವೇಕೆನ್ಸಿ ಯಾವಾಗ ನೋಟಿಫಿಕೇಶನ್ಸ್ ಎಕ್ಸಾಮ್ ಮಾಡ್ತಾರಂತಂದ್ರೆ ಈ ಒಂದು ನವೆಂಬರ್ ಫಸ್ಟ್ ವೀಕ್ ಅಲ್ಲಿ ನೋಟಿಫಿಕೇಶನ್ಸ್ ಆಗುತ್ತೆ. ಡಿಸೆಂಬರ್ ಎಂಡ್ ಅಲ್ಲಿ ಆ ಒಂದು ಎಕ್ಸಾಮ್ಸ್ ಎಲ್ಲ ಪ್ರೋಸೆಸ್ ಮುಗಿಸಿರ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಅದರಲ್ಲೂ ಕಮಿಷನರ್ ಸುರಾಳ್ಕರ್ ಸರ್ ಇದಾರಲ್ಲ, ಈ ಇಸ್ ಅ ಗ್ರೇಟ್ ಪರ್ಸನ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಹಿಂದೆ KPSC ಹಲವಾರು ರಿಫಾರ್ಮ್ಸ್ ತಗೊಂಡ್ಬಂದಿದ್ದಾರೆ. ಅವರಂತ ಕಮಿಷನರ್ ಇದ್ರೆ ಆದಷ್ಟು ಬೇಗ ಎಲ್ಲ ಪ್ರೋಸೆಸ್ ಮುಗಿಯುತ್ತೆ ಮತ್ತೆ ಒಂದು ಟ್ರಾನ್ಸ್ಪರೆಂಟ್ ಆಗುತ್ತೆ. ಈ ಒಂದು ವಿಚಾರವಾಗಿ ನಾನು ಎಲ್ಲಾನು ಅವ್ರ ಗಮನಕ್ಕೆ ತಗೊಂಡ್ಬಂದಿದ್ದೀನಿ. ತುಂಬಾ ಪ್ರೋಸೆಸ್ ಸ್ಪೀಡ್ ಇದೆ. ಮತ್ತೆ ಯಾವುದೇ ಕೇಸಸ್ ಇರ್ಬೋದು, ಯಾವ ಕೇಸಸ್ ಇಂದ ತಡೆ ಆಜ್ಞೆ ಆಗಲ್ಲ. ನಾನು ಹೇಳ್ತಾ ಇದೀನಿ, ಮತ್ತೆ ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಮತ್ತೆ ಪೋಸ್ಟ್ಪೋನ್ ಎಲ್ಲ ಯಾವುದೇ ಕಾರಣಕ್ಕೂ ಕೇಳಬೇಡಿ. ಇವಾಗಿಂದ ಸೀರಿಯಸ್ ಆಗಿ ಓದ್ಕೊಳ್ಳಿ. ಮ್ಯಾಕ್ಸಿಮಮ್ ನಾವು ಕೇಳೋದೇನಪ್ಪ ಅಂದ್ರೆ ಒಂದು ರೀಪೋಸ್ಟ್ ಮಾಡೋದು ಕೇಳ್ತೀವಿ ಟ್ವಿಟರ್ ಅಕೌಂಟ್ ಅಲ್ಲಿ. ಇಲ್ಲ ಯಾವಾಗ್ಲೋ 3 ತಿಂಗಳು ಇಲ್ಲ 6 ಮಂತ್ಗೆ ಇಲ್ಲ 1 ತಿಂಗಳು ಯಾವಾಗೋ ಒಂದ್ಸತಿ ಹೋರಾಟ ಮಾಡ್ತೀವಿ. ಕಂಟಿನ್ಯೂಸ್ ಆಗಿ ಫ್ರೀಡಮ್ ಪಾರ್ಕ್ ಅಲ್ಲೆಲ್ಲ ನಾವು ಟೀಚರ್ ವೇಕೆನ್ಸಿ ಫಿಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿದ್ವಿ. ಸಾಕಷ್ಟು ಹೋರಾಟ ಮಾಡಾದ್ಮೇಲೆ ಈ ಒಂದು ವೇಕೆನ್ಸಿ ಫಿಲ್ ಆಗ್ತಾ ಇದೆ. ಇನ್ನೂ ಒಂದೇನಪ್ಪಾ ಅಂತಂದ್ರೆ ಈ ಒಂದು ಪ್ರೋಸೆಸ್ ಡಿಸೆಂಬರ್ ಅಲ್ಲಿ ಮುಗಿಸಿದ್ರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂದ್ರೆ ಜೂನ್ ಒಳಗಡೆ ಎಲ್ಲಾ ಪ್ರೋಸೆಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್, ಸಿಂಧುತ್ವ ಮತ್ತೆ ಪೊಲೀಸ್ ವೆರಿಫಿಕೇಶನ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಲ್ಲಿ ಎಲ್ಲಾ ಈ ಒಂದು PSTR, GPSTR ಏನು 10,267 ಪೋಸ್ಟ್ ಏನಿದೆ ಅದನ್ನ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗಡೆ ನಿಮಗೆ ಆರ್ಡರ್ ಕಾಪಿ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಅದ್ರ ಸಲುವಾಗಿ ಎಲ್ಲಾ ಪ್ರೋಸೆಸ್ ಸ್ಪೀಡ್ ಆಗುತ್ತೆ. ನೀವು ಅದೇ ಸ್ಪೀಡ್ ಅಲ್ಲಿ ಓದ್ಕೊಂಡು ಎಕ್ಸಾಮ್ಸ್ ಚೆನ್ನಾಗಿ ಮಾಡಿ. ಯಾಕೆಂದ್ರೆ ತುಂಬಾ ಕಷ್ಟಪಟ್ಟು ಓದ್ತಾ ಇದ್ದೀರಾ. ಆ ಕಷ್ಟಪಟ್ಟಿರೋದಕ್ಕೆ ಇವತ್ತು ನಿಮಗೆ ಪ್ರತಿಫಲ ಸಿಗ್ಲೇಬೇಕು. ಅದಕ್ಕೆ ನೀವು ತುಂಬಾ ಕಷ್ಟಪಟ್ಟು ಓದ್ಕೊಂಬಿಡಿ. ಅದಾದ್ಮೇಲೆ ಇದ್ರ ಜೊತೆಲಿ
ಪಿ ಯು ಲೆಕ್ಚರರ್ದು ನಾನು ಮಾತಾಡ್ತೀನಿ. ಅದ್ರ ಬಗ್ಗೆನೂ ನಾವು ಆದಷ್ಟು ಬೇಗ ಸಪ್ರೇಟ್ ಗ್ರೂಪ್ ಕೂಡ ಇದೆ, ಅದನ್ನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದರಲ್ಲಿ ಜಾಯ್ನ್ ಆಗಿ ನಾವು ಅದ್ರ ಬಗ್ಗೆನೂ ಹೋಗಿ ಮನವಿ ಕೊಡೋಣ. ಸಪೋಸ್ ಏನಾದ್ರು ಒಪ್ಕೊಂಡಿಲ್ಲ ಅಂತಂದ್ರೆ ನಾವು ಹೋರಾಟ ಮಾಡೋದಕ್ಕೆ ರೆಡಿ ಇರ್ತೀವಿ. ಅದ್ರ ಜೊತೆ ಅಸಿಸ್ಟೆಂಟ್ ಪ್ರೊಫೆಸರ್ ಈ ಒಂದು ನೋಟಿಫಿಕೇಶನ್ಸ್ ಆಗ್ಬೇಕು. ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ಸ್ ಬರೀ ಅತಿಥಿ ಉಪನ್ಯಾಸಕರನ್ನೇ ತಗೊಳೋದಲ್ಲ, ಗೆಸ್ಟ್ ಫ್ಯಾಕಲ್ಟೀಸ್ನೇ ತಗೊಂಡು ನೀವು ಸರ್ಕಾರ ನಡೆಸೋದು, ಸ್ಕೂಲ್ ಕಾಲೇಜಸ್ ನಡೆಸೋದಲ್ಲ. ಸರ್ಕಾರದಲ್ಲಿರೋ ಅಧಿಕಾರಿಗಳಿರ್ಬೋದು, ಕಮಿಷನರ್, ಮಿನಿಸ್ಟರ್ಸ್, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲಾನು ಅರ್ಥ ಮಾಡ್ಕೊಬೇಕು. ಹೆಂಗೆ ಅಂದ್ರೆ ವರ್ಷಾನುಗಟ್ಲೆಯಿಂದ ತುಂಬಾ ಕಷ್ಟಪಟ್ಟು ಹೋಗ್ತಾ ಇರ್ತಾರೆ. ಇವರಿಗೆಲ್ಲ ನ್ಯಾಯ ಕೊಡ್ಬೇಕಂತಂದ್ರೆ ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್ ಆಗ್ಲೇಬೇಕು. ಸುಮಾರು 4.25 ಲಕ್ಷ ವೇಕೆನ್ಸಿ ಇದೆ ನಮ್ಮ ಕರ್ನಾಟಕದಲ್ಲಿ. ಈ 4.25 ಲಕ್ಷ ವೇಕೆನ್ಸಿ ಯಾವಾಗ ಫಿಲ್ ಮಾಡ್ತೀರಾ? ಇದು ಇಯರ್ ಆನ್ ಇಯರ್ ನಂಬರ್ ಆಫ್ ವೇಕೆನ್ಸಿ ಜಾಸ್ತಿ ಆಗ್ತಾ ಇದೆ, ಆದ್ರೆ ಫಿಲ್ಲಿಂಗ್ ಅಂದ್ರೆ ತುಂಬಾ ಕಡಿಮೆ ಆಗ್ತಿದೆ. ವೇಕೆನ್ಸಿ ಫಿಲ್ ಮಾಡ್ತಾ ಇರೋ ತುಂಬಾ ಕಡಿಮೆ ಆಗ್ತಿದೆ. ಇದನ್ನ ಫಿಲ್ ಮಾಡಬೇಕು. ಮತ್ತೆ ಇನ್ನೊಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಎಲ್ಲ ಟೀಚರ್ ಆಸ್ಪಿರೆಂಟ್ಸ್ಗೆ ಮತ್ತೆ ಎಲ್ರಿಗೂ ಈ ಒಂದು ಧಾರವಾಡ ಅಂದ್ರೆ ಕರ್ನಾಟಕ ವೆಸ್ಟ್ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಗೆ ನಾನು ನೆಕ್ಸ್ಟ್ 2026 ಅಲ್ಲಿ MLC ಆಗಿ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಆದ್ರೆ ಇದೇ ನೆಕ್ಸ್ಟ್ ನವೆಂಬರ್ ಮುಂದಿನ ತಿಂಗಳು 6ನೇ ತಾರೀಕು ಒಳಗಡೆ ನೀವು ಯಾರು ಗ್ರಾಜುಯೇಟ್ ಕಂಪ್ಲೀಟ್ ಆಗಿ 3 years ಆಗಿರುತ್ತೆ ನಿಮ್ದು ಗ್ರಾಜುಯೇಟ್ ಕಂಪ್ಲೀಟ್ ಆಗಿ, ಅವ್ರೆಲ್ರೂ ನೀವು ವೋಟರ್ ID ಮಾಡಿಸಿದ್ರೆ ಮಾತ್ರ ನನಗೆ ವೋಟ್ ಹಾಕಕ್ಕಾಗುತ್ತೆ. ನೆಕ್ಸ್ಟ್ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ಅಲ್ಲಿ ನವೆಂಬರ್ ಈ 3 ತಿಂಗಳಲ್ಲಿ 2026 ಅಲ್ಲಿ MLC ಎಲೆಕ್ಷನ್ ಇರುತ್ತೆ. ಆ ಎಲೆಕ್ಷನ್ಗೆ ನೀವು ವೋಟ್ ಹಾಕ್ಬೇಕು ಅಂದ್ರೆ ಓಟಿಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಂತಂದ್ರೆ ನೀವು ಇವಾಗಲೇ ವೋಟರ್ ID ಮಾಡಿಸ್ಲೇಬೇಕು. ಎಲ್ಲರೂ ದಯಮಾಡಿ ಈ ಒಂದು ವೋಟರ್ ID ಮಾಡಿಸಿ. ಯಾಕೆಂದ್ರೆ ವೋಟರ್ ID ಮಾಡಿಸಿಲ್ಲ ಅಂತಂದ್ರೆ ನೆಕ್ಸ್ಟ್ MLC ಎಲೆಕ್ಷನ್ಗೆ ವೋಟ್ ಹಾಕಕ್ಕಾಗಲ್ಲ. ನಿಮ್ಮ ಎಜುಕೇಟೆಡ್ ಅದು ಗ್ರಾಜುಯೇಟ್ಸ್ ಅಂತಂದ್ರೆ ತುಂಬಾ ಇಂಪಾರ್ಟೆಂಟು. ಗ್ರಾಜುಯೇಟ್ಸೇ ವೋಟರ್ ID ಮಾಡಿಸಿಲ್ಲ ಅಂತಂದ್ರೆ ಮತ್ತೆ ಯಾರು ಮಾಡ್ತಾರೆ? ನಾವೆಲ್ಲರೂ ಒಗ್ಗಟ್ಟಾಗಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಆಗಿರ್ಬೋದು, ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಆಗಿರ್ಬೋದು, ನಮ್ಮ ವಾಯ್ಸ್ ಅಲ್ಲಿ ಇರಬೇಕು ವಿದ್ಯಾರ್ಥಿಗಳ ಪರವಾಗಿ. ಯಾಕೆ ಅಂತಂದ್ರೆ ಈ ಒಂದು ಯಾವುದೇ ನೇಮಕಾತಿ ಇಲ್ದಿರಾ ಮತ್ತೆ ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್ ಆದ್ರೆ ಅದರಲ್ಲಿ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು. ಯಾರು ನಮ್ಮ ಪರವಾಗಿ ವಾಯ್ಸ್ ರೈಸ್ ಮಾಡ್ತಾ ಇಲ್ಲ. ನಮ್ಮ ಪರವಾಗಿ ನಾವು ಅಲ್ಲಿ ಅಸೆಂಬ್ಲಿಯಲ್ಲಿ ಕುತ್ಕೊಂಡು ವಿಧಾನ ಪರಿಷತ್ ಇರ್ಬೋದು, ವಿಧಾನಸಭಾ ಯಾವ್ದ್ರಲ್ಲಾದ್ರೂ ಒಂದರಲ್ಲಿ ನಮ್ಮ ಒಂದು ಬೇಡಿಕೆ ಈಡೇರಿಸೋವರೆಗೂ ನಾವು ಹೋರಾಟ ಮಾಡ್ಬೇಕಂತಂದ್ರೆ ನಾವಲ್ಲಿ ವಾಯ್ಸ್ ರೈಸ್ ಮಾಡಬೇಕು. ಅದ್ರ ಸಲುವಾಗಿ ಎಲ್ಲರೂ ಒಗ್ಗಟ್ಟಾಗೋಣ. ದಯಮಾಡಿ ಎಲ್ಲರೂ ಈ ಒಂದು ವೋಟರ್ ID ಮಾಡಿಸಿ ಅಂತ ಕೇಳ್ಕೊಂತೀನಿ. ಎಲ್ಲರೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಮಸ್ಕಾರ.